ನಿರ್ದಿಷ್ಟವಾಗಿ ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡಿರಿ. ಸುಮ್ಮನೆ ಗಾಳಿ ಅಂತ ಆರೋಪ ಮಾಡಿದಾಗ ಯಾರು ಹೇಳಿದ್ರು, ಯಾಕೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿಯವರು ಯುವಕರು ಅವ್ರ ಬಗ್ಗೆ ನನ್ನ ಸಾವು ಗೊತ್ತಿದೆ. ಅವ್ರು ಇಷ್ಟೇ ಈಗ ಹತಾಶರಾಗಿತ್ತು ಹೇಳ್ಕೊಂಡು ಕೊಡ್ತಾರೆ. ನಿಮ್ಮದೇ ಪಕ್ಷದ ಶಾಸಕರು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಮಾತಾಡಿದ್ದಾರೆ. ನೋಡಿ, ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಮನೆ ಸತೀಶ್ ಜಾರಕಿಹೊಳಿ ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ PWDಯಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗ ಎಲ್ಲರಿಗೂ ಕೂಡ 25 ಕೋಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಗ್ಯಾರಂಟಿನೂ ನಾವು ಅನುಷ್ಠಾನ ಮಾಡಿದ್ದೀವಿ, ಅಭಿವೃದ್ಧಿನೂ ನಾವು ಮಾಡ್ತೀವಿ. ಅದಕ್ಕೆ ಯಾರು ಗಾಬರಿ ಪಡಬೇಕಾಗಿದೆ ಅಂತ ನಿಮ್ಮ ಶಾಸಕರುಗಳಿಗೆ ಸ್ವಾಭಾವಿಕ ಇರ್ತದೆ. ಹೊಸದಾಗಿ ಬಂದ ಶಾಸಕರಿಗೆ ಭಾಳಷ್ಟು ಒತ್ತಡ ಇರ್ತದೆ, ನಮಗೆ ಅಷ್ಟು ಕಡಿಮೆ ಇರ್ತದೆ. ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ. ಹೊಸದಾಗಿ ಬಂದ ಶಾಸಕರಿಗೆ ಭಾಳ ಕಲಿಕೆ ರಸ್ತೆ ಕೇಳ್ತಿರ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ, ನೀರಾವರಿ ಯೋಜನೆ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ. ನೀರಾವರಿ ಯೋಜನೆ ಅವ್ರಿಗೆಲ್ಲ ಕಾರಣ ಯಾರು? ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ಲಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಕಾರಣಪ್ಪ ಅದಕ್ಕೆ? 70,000 ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದಾವೆ, ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ದಾರೆ. PWDಯಲ್ಲಿ, ಇರಿಗೇಷನ್ನಲ್ಲಿ, ಮೆಡಿಕಲ್ ಎಜುಕೇಷನ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, BDಯಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ಮದಂತೆ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದ್ದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತಾರ ನಿರ್ದಿಷ್ಟವಾಗಿ ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡಿರಿ. ಸುಮ್ಮನೆ ಗಾಳಿ ಅಂತ ಆರೋಪ ಮಾಡಿದಾಗ ಯಾರು ಹೇಳಿದ್ರು, ಯಾಕೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿಯವರು ಯುವಕರು ಅವ್ರ ಬಗ್ಗೆ ನನ್ನ ಸಾವು ಗೊತ್ತಿದೆ. ಅವ್ರು ಇಷ್ಟೇ ಈಗ ಹತಾಶರಾಗಿತ್ತು ಹೇಳ್ಕೊಂಡು ಕೊಡ್ತಾರೆ. ನಿಮ್ಮದೇ ಪಕ್ಷದ ಶಾಸಕರು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಮಾತಾಡಿದ್ದಾರೆ. ನೋಡಿ, ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಮನೆ ಸತೀಶ್ ಜಾರಕಿಹೊಳಿ ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ PWDಯಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗ ಎಲ್ಲರಿಗೂ ಕೂಡ 25 ಕೋಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಗ್ಯಾರಂಟಿನೂ ನಾವು ಅನುಷ್ಠಾನ ಮಾಡಿದ್ದೀವಿ, ಅಭಿವೃದ್ಧಿನೂ ನಾವು ಮಾಡ್ತೀವಿ. ಅದಕ್ಕೆ ಯಾರು ಗಾಬರಿ ಪಡಬೇಕಾಗಿದೆ ಅಂತ ನಿಮ್ಮ ಶಾಸಕರುಗಳಿಗೆ ಸ್ವಾಭಾವಿಕ ಇರ್ತದೆ. ಹೊಸದಾಗಿ ಬಂದ ಶಾಸಕರಿಗೆ ಭಾಳಷ್ಟು ಒತ್ತಡ ಇರ್ತದೆ, ನಮಗೆ ಅಷ್ಟು ಕಡಿಮೆ ಇರ್ತದೆ. ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ. ಹೊಸದಾಗಿ ಬಂದ ಶಾಸಕರಿಗೆ ಭಾಳ ಕಲಿಕೆ ರಸ್ತೆ ಕೇಳ್ತಿರ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ, ನೀರಾವರಿ ಯೋಜನೆ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ. ನೀರಾವರಿ ಯೋಜನೆ ಅವ್ರಿಗೆಲ್ಲ ಕಾರಣ ಯಾರು? ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ಲಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಕಾರಣಪ್ಪ ಅದಕ್ಕೆ? 70,000 ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದಾವೆ, ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ದಾರೆ. PWDಯಲ್ಲಿ, ಇರಿಗೇಷನ್ನಲ್ಲಿ, ಮೆಡಿಕಲ್ ಎಜುಕೇಷನ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, BDಯಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ಮದಂತೆ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದ್ದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತಾರ